ನಮಸ್ಕಾರ, ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರಭು. ಇವತ್ತು ನನ್ನ ಜೊತೆ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ನನ್ನ ಜೊತೆ ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ರಿಪೋರ್ಟರ್ಸ್ ಬುಲೆಟಿನ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ನೋಡಿ, ಯಾದಗಿರಿಯ ಕೆಂಬಾವಿಯಲ್ಲಿ ಇವತ್ತು RSS ಪರೇಡ್ ನಡೀತು. ಈ ಒಂದು ಪರೇಡ್ ನಲ್ಲಿ ಜಿಲ್ಲಾಡಳಿತದ ಅನುಮತಿ ಮೇರೆಗೆ, ಷರತ್ತುಬದ್ಧ ಅನುಮತಿ ಮೇರೆಗೆ ಇವತ್ತು ಪಥಸಂಚಲನ ನಡೀತು. ಈ ಒಂದು ಪಥಸಂಚಲನ ಮಾರ್ಗದಲ್ಲಿ DSS ವತಿಯಿಂದ ಅಂಬೇಡ್ಕರ್ ಭಾವಚಿತ್ರವನ್ನು ಕೂಡ ಅಳವಡಿಸಲಾಗಿತ್ತು. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಸದ್ಯ ಈಗ ಏನು ಬಸವೇಶ್ವರ ಚೌಕ ಹಾಗೂ ಅಂಬೇಡ್ಕರ್ ಗಾರ್ಡನ್ ನ ಎದುರುಗಡೆ ಏನು ಈ ಒಂದು RSS ನ ಭವ್ಯ ಪಥಸಂಚಲನ ಸಾಗ್ತಾ ಬರ್ತಾ ಇರುವಂತದ್ದು. ಅಂದ್ರೆ ಇದೇ ಒಂದು ಭವ್ಯ ಪಥಸಂಚಲನಕ್ಕೆ ಈಗಾಗಲೇ ಏನು ಈ ಒಂದು ಅಂಬೇಡ್ಕರ್ ಚೌಕದಿಂದಲೇ ಕೂಡ DSS ನ ಪ್ರಮುಖರು ಈ ಒಂದು DSS ನ ಪರೇಡ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಈ ನಿಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಒದಗಿಸಲಾಗಿರುವಂತದ್ದು ನೋಡ್ತಾ ಇರಬಹುದು ನೀವೇನು. ಇದು ಸೂಕ್ಷ್ಮ ಸ್ಥಳವಂತಾಗಿ ಗುರುತಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸುವಂತ ಕೆಲಸವಾಗಿರುವಂತದ್ದು. ಸದ್ಯ ಈಗ ಅದೇ ಸ್ಥಳದಲ್ಲಿ ಏನು ಈಗ RSS ನ ಪಥಸಂಚಲನ ಕೂಡ ಸಾಗ್ತಾ ಇರುವಂತದ್ದು. RSS ನ ಪಥಸಂಚಲನದಲ್ಲಿ ಇದೇ ಒಂದು ಸ್ಥಳದಲ್ಲೂ ಕೂಡ ಏನು RSS ನ ಸ್ವಯಂ ಸೇವಕರಿಗೆ ಹೂಮಳೆಯನ್ನು ಗೈಯುವಂತ ಕೆಲಸವನ್ನು ಕೂಡ ಇಲ್ಲಿರ್ತಕ್ಕಂಥ ಜನರು ಕೂಡ ಮಾಡ್ತಾ ಇರುವಂತದ್ದು. ಸಾಕಷ್ಟು ಹೂಮಳೆಯನ್ನು ಕೂಡ ಈ ಒಂದು RSS ನ ಸ್ವಯಂ ಸೇವಕರ ಮೇಲೆ ಹರಿಸುವಂತ ಕೆಲಸವನ್ನ ಇಲ್ಲಿರ್ತಕ್ಕಂಥ ಜನರು ಕೂಡ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ತಾವು ಗಮನಿಸ್ತಾ ಇರಬಹುದು. ಇದು ಅತ್ಯಂತ ಸೂಕ್ಷ್ಮ ಸ್ಥಳವಾಗಿ ಇವತ್ತು ಇಲ್ಲಿ ಗುರುತಿಸಿಕೊಂಡಿತ್ತು. ಯಾಕಂತಂದ್ರೆ DSS ನವರು ಕೂಡ ಇದೇ ಒಂದು ಆ ಭಾಗ ಏನು ಕಾಣ್ತಾ ಇದೆಯಲ್ಲ, ಆ ಭಾಗದಲ್ಲಿ ಅಂಬೇಡ್ಕರ್ ಗಾರ್ಡನ್ ಇರುವಂತದ್ದು. ಆ ಒಂದು ಅದೇ ಗಾರ್ಡನ್ ಇಂದ ಇವತ್ತು DSS ನ ಪರೇಡ್ ಅನ್ನು ಆರಂಭಿಸ್ತೀವಿ ಅಂತ ಪಟ್ಟಣ ಹಿಡಿದಿದ್ರು. ಆ ಬಳಿಕ ಈಗಾಗಲೇ ಶಾಂತಿಯುತವಾಗಿ ಕೂಡ ನಡೀತಾ ಇರುವಂತದ್ದು. ಆದ್ರೆ ಅದೇ ಒಂದು ಸ್ಥಳದಲ್ಲಿ ಇವತ್ತು ಭವ್ಯ ಪಥಸಂಚಲನ ಕೂಡ ಸಾಗ್ತಾ ಇರುವಂತದ್ದು. ಸದ್ಯ ಈ ಭವ್ಯ ಪಥಸಂಚಲನವನ್ನ ಸ್ವಾಗತಿಸೋದಕ್ಕೆ ಸಾಕಷ್ಟು ಜನರು ಕೂಡ ಇಲ್ಲಿ ಇದ್ದಾರೆ. ಖುದ್ದು ಇಲ್ಲಿ ಒಂದಿಷ್ಟು ಜನರು ಇದ್ದಾರೆ. ಅವ್ರನ್ನೂ ಕೂಡ ನಾನೀಗ ಅವ್ರನ್ನೂ ಕೂಡ ಒಂದಿಷ್ಟು ಜನರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ನಾನೀಗ ಕೆಲಸವನ್ನು ಕೂಡ ಇಲ್ಲಿರ್ತಕ್ಕಂಥ ಪಥಸಂಚಲನದವ್ರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕೆಂಬಾವಿಯಲ್ಲಿ DSS ವರ್ಸಸ್ RSS ಅನ್ನುವಂಥ ತೀರ್ಮಾನವಾಗಿತ್ತು. ಇವತ್ತು ಇದೇ ಒಂದು ಸ್ಥಳದಿಂದ DSS ನವರು ಕೂಡ ಆರಂಭ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಸ್ಥಳದಲ್ಲಿ ಇವತ್ತು ಪಥಸಂಚಲನ ಸಾಗ್ತಾ ಇದೆ. ಏನು ಹೇಳ್ತೀರಿ ಸರ್? ಸರ್, ಹೇಳೋದಕ್ಕಿಲ್ಲದೆ ಇದು ಒಂದು ಹಿಂದೂ ರಾಷ್ಟ್ರ. ನಾವು ಯಾವುದೇ ಜಾತಿ ಭೇದ ಇಲ್ಲದೇ ನಾವು RSS ನಡೀತಕ್ಕಂಥ ಒಂದು ಸಂಘ ಭಾರತ ಮಾತಾಕಿ ಜೈನ ಒಂದೇ ಒಂದು ಉದಾಹರಣೆ. ಅದರಲ್ಲಿ ಭೀಮ ಬಂದ್ರನ್ನಷ್ಟೇ, ರಾಮ ಬಂದ್ರನ್ನಷ್ಟೇ, ಯಾರೇ ಬಂದರೂ ಎಲ್ಲರೂ ನಮ್ಮವರೇ. ನಾವು ಯಾವುದೇ ಭಾವನೆಗಳಿಲ್ಲ. ಯಾರೇ ಭಾವನೆ ಬಂದರೂ ಕೂಡ ಎಲ್ಲರೂ ಅದೇ ರೀತಿ ಸ್ವಾಗತ ಮಾಡ್ತೀವಿ. ಕೆಂಬಾವಿ ಜನಾಂಗ ಆಗಿದೆ ಸರ್. ಇದರಿಂದ ಯಾವುದೇ ತೊಂದರೆ ಇಲ್ಲ. ನಾಳೆ ಕೂಡ ಅವ್ರು ಮಾಡಿದ್ರು ಅವ್ರಿಗೂ ಕೂಡ ಇದೇ ರೀತಿ ಸ್ವಾಗತ ಮಾಡ್ತೀವಿ ಸರ್. ಅಲ್ಲ ಸರ್, ಇವತ್ತು ಇದೇ ಒಂದು ಸ್ಥಳದಿಂದ ನಾವು ಕೂಡ ಭೀಮ ಪರೇಡ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಈ ಒಂದು ಪಥಸಂಚಲನಕ್ಕೆ ಕೌಂಟರ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಅದೇ ಸ್ಥಳದಲ್ಲಿ ಇಷ್ಟೊಂದು ಯಶಸ್ವಿಯಾಗಿ ಸಾಗ್ತಾ ಇದೆ ಸರ್. ಸರ್, ಅದಕ್ಕೆಲ್ಲ ಜನರೇ ಕಾರಣ ಸರ್. ಇವಾಗ ಅವ್ರು ಮಾಡ್ತೀವಿ ಅಂದ್ರೆ ನಮ್ದು ಅಬ್ಜೆಕ್ಟ್ ಅಂತ ಇಲ್ಲ ಸರ್. ಇದಕ್ಕೆ ಕಾನೂನಿದೆ, ಸರ್ಕಾರ ಇದೆ, ತನ್ನದೇ ಆದಂಥ ಒಂದು ಕಾನೂನಿದೆ. ಎಲ್ಲರೂ ಕೂಡ ಈ ಸಂವಿಧಾನ ಬರೆದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ಪಾಲಿಸಬೇಕಾದಂಥ ಕರ್ತವ್ಯ ಎಲ್ಲರದ್ದಾಗಿದೆ. ಅವರೂ ಪಾಲಿಸಬೇಕು, ನಾವು ಪಾಲಿಸ್ತೀವಿ. ಮುಂದೊಂದು ದಿನ ಈ ಸಮಸ್ತ ಭಾರತ ಹಿಂದೂ ರಾಷ್ಟ್ರ ಆಗಲು ಎಲ್ಲರೂ ಸಹಕರಿಸಬೇಕಾಗಿ ದಲಿತ ಬಾಂಧವರಲ್ಲಿ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಅಲ್ಲ ಸರ್, ನಾಳೆ DSS ಪರೇಡ್ ಮಾಡಿದ್ರೆ ಅವ್ರಿಗೂ ಇದೇ ರೀತಿ ಸ್ವಾಗತ ಕೊಡ್ತೀವಿ. ಇದು ಕೂಡ ನಾವು ಸ್ವಾಗತ ಮಾಡ್ತೀವಿ. ನಾವು ಒಬ್ಬರಲ್ಲ ಸರ್, ಇಡೀ ಕೆಂಬಾವಿ ಜನಾಂಗ ಕೂಡ ಅವರಿಗೂ ಕೂಡ ನಾವು ಯಾವುದೇ ಹಿಂದೂ ಪರ ಸಂಘಟನೆಯಲ್ಲಿ ಕೂಡ ನಾವು ಸ್ವಾಗತ ಮಾಡ್ತೀವಿ ಸರ್. ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರಭು. ಇವತ್ತು ನನ್ನ ಜೊತೆ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ನನ್ನ ಜೊತೆ ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ರಿಪೋರ್ಟರ್ಸ್ ಬುಲೆಟಿನ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ನೋಡಿ, ಯಾದಗಿರಿಯ ಕೆಂಬಾವಿಯಲ್ಲಿ ಇವತ್ತು RSS ಪರೇಡ್ ನಡೀತು. ಈ ಒಂದು ಪರೇಡ್ ನಲ್ಲಿ ಜಿಲ್ಲಾಡಳಿತದ ಅನುಮತಿ ಮೇರೆಗೆ, ಷರತ್ತುಬದ್ಧ ಅನುಮತಿ ಮೇರೆಗೆ ಇವತ್ತು ಪಥಸಂಚಲನ ನಡೀತು. ಈ ಒಂದು ಪಥಸಂಚಲನ ಮಾರ್ಗದಲ್ಲಿ DSS ವತಿಯಿಂದ ಅಂಬೇಡ್ಕರ್ ಭಾವಚಿತ್ರವನ್ನು ಕೂಡ ಅಳವಡಿಸಲಾಗಿತ್ತು. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಸದ್ಯ ಈಗ ಏನು ಬಸವೇಶ್ವರ ಚೌಕ ಹಾಗೂ ಅಂಬೇಡ್ಕರ್ ಗಾರ್ಡನ್ ನ ಎದುರುಗಡೆ ಏನು ಈ ಒಂದು RSS ನ ಭವ್ಯ ಪಥಸಂಚಲನ ಸಾಗ್ತಾ ಬರ್ತಾ ಇರುವಂತದ್ದು. ಅಂದ್ರೆ ಇದೇ ಒಂದು ಭವ್ಯ ಪಥಸಂಚಲನಕ್ಕೆ ಈಗಾಗಲೇ ಏನು ಈ ಒಂದು ಅಂಬೇಡ್ಕರ್ ಚೌಕದಿಂದಲೇ ಕೂಡ DSS ನ ಪ್ರಮುಖರು ಈ ಒಂದು DSS ನ ಪರೇಡ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಈ ನಿಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಒದಗಿಸಲಾಗಿರುವಂತದ್ದು ನೋಡ್ತಾ ಇರಬಹುದು ನೀವೇನು. ಇದು ಸೂಕ್ಷ್ಮ ಸ್ಥಳವಂತಾಗಿ ಗುರುತಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸುವಂತ ಕೆಲಸವಾಗಿರುವಂತದ್ದು. ಸದ್ಯ ಈಗ ಅದೇ ಸ್ಥಳದಲ್ಲಿ ಏನು ಈಗ RSS ನ ಪಥಸಂಚಲನ ಕೂಡ ಸಾಗ್ತಾ ಇರುವಂತದ್ದು. RSS ನ ಪಥಸಂಚಲನದಲ್ಲಿ ಇದೇ ಒಂದು ಸ್ಥಳದಲ್ಲೂ ಕೂಡ ಏನು RSS ನ ಸ್ವಯಂ ಸೇವಕರಿಗೆ ಹೂಮಳೆಯನ್ನು ಗೈಯುವಂತ ಕೆಲಸವನ್ನು ಕೂಡ ಇಲ್ಲಿರ್ತಕ್ಕಂಥ ಜನರು ಕೂಡ ಮಾಡ್ತಾ ಇರುವಂತದ್ದು. ಸಾಕಷ್ಟು ಹೂಮಳೆಯನ್ನು ಕೂಡ ಈ ಒಂದು RSS ನ ಸ್ವಯಂ ಸೇವಕರ ಮೇಲೆ ಹರಿಸುವಂತ ಕೆಲಸವನ್ನ ಇಲ್ಲಿರ್ತಕ್ಕಂಥ ಜನರು ಕೂಡ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ತಾವು ಗಮನಿಸ್ತಾ ಇರಬಹುದು. ಇದು ಅತ್ಯಂತ ಸೂಕ್ಷ್ಮ ಸ್ಥಳವಾಗಿ ಇವತ್ತು ಇಲ್ಲಿ ಗುರುತಿಸಿಕೊಂಡಿತ್ತು. ಯಾಕಂತಂದ್ರೆ DSS ನವರು ಕೂಡ ಇದೇ ಒಂದು ಆ ಭಾಗ
ಏನು ಕಾಣ್ತಾ ಇದೆಯಲ್ಲ ಆ ಭಾಗದಲ್ಲಿ ಅಂಬೇಡ್ಕರ್ ಗಾರ್ಡನ್ ಇರುವಂತದ್ದು. ಆ ಒಂದು ಅದೇ ಗಾರ್ಡನ್ ಇಂದ ಇವತ್ತು ಆ DSS ನ ಪರೇಡ್ ಆರಂಭಿಸ್ತೀವಿ ಅಂತ ಪಟ್ಟಣ ಹಿಡಿದಿದ್ರು. ಆ ಬಳಿಕ ಈಗಾಗಲೇ ಶಾಂತಿಯುತವಾಗಿ ಕೂಡ ನಡೀತಾ ಇರುವಂತದ್ದು. ಆದ್ರೆ ಅದೇ ಒಂದು ಸ್ಥಳದಲ್ಲಿ ಇವತ್ತು ಭವ್ಯ ಪಥಸಂಚಲನ ಕೂಡ ಸಾಗ್ತಾ ಇರುವಂತದ್ದು. ಸದ್ಯ ಈ ಭವ್ಯ ಪಥಸಂಚಲನವನ್ನ ಸ್ವಾಗತಿಸೋದಕ್ಕೆ ಸಾಕಷ್ಟು ಜನರು ಕೂಡ ಇಲ್ಲಿ ಇದ್ದಾರೆ. ಖುದ್ದು ಇಲ್ಲಿ ಒಂದಿಷ್ಟು ಜನರು ಇದ್ದಾರೆ. ಅವ್ರನ್ನೂ ಕೂಡ ನಾನೀಗ ಅಲ್ಲಿ ಅವ್ರನ್ನೂ ಕೂಡ ಒಂದಿಷ್ಟು ಜನರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ನಾನೀಗ ಕೆಲಸವನ್ನು ಕೂಡ ಇಲ್ಲಿರ್ತಕ್ಕಂಥ ಪಥಸಂಚಲನದವ್ರನ್ನೂ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕೆಂಬಾವಿಯಲ್ಲಿ DSS ವರ್ಸಸ್ RSS ಅನ್ನುವಂಥ ತೀರ್ಮಾನವಾಗಿತ್ತು. ಇವತ್ತು ಇದೇ ಒಂದು ಸ್ಥಳದಿಂದ DSS ನವರು ಕೂಡ ಆರಂಭ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಸ್ಥಳದಲ್ಲಿ ಇವತ್ತು ಪಥಸಂಚಲನ ಸಾಗ್ತಾ ಇದೆ. ಏನು ಹೇಳ್ತೀರಿ ಸರ್? ಸರ್, ಹೇಳೋದಕ್ಕೇನದೆ, ಇದು ಒಂದು ಹಿಂದೂ ರಾಷ್ಟ್ರ. ನಾವು ಯಾವುದೇ ಜಾತಿ ಭೇದ ಇಲ್ಲದೇ ನಾವು RSS ನಡೀತಕ್ಕಂಥ ಒಂದು ಸಂಘ ಭಾರತ ಮಾತಾಕಿ ಜೈನ ಒಂದೇ ಒಂದು ಉದಾಹರಣೆ. ಅದರಲ್ಲಿ ಭೀಮ ಬಂದ್ರನ್ನಷ್ಟೇ, ರಾಮ ಬಂದ್ರನ್ನಷ್ಟೇ, ಯಾರೇ ಬಂದರೂ ಎಲ್ಲರೂ ನಮ್ಮವರೇ. ನಾವು ಯಾವುದೇ ಭಾವನೆಗಳಿಲ್ಲ. ಯಾರೇ ಭಾವನೆ ಬಂದರೂ ಕೂಡ ಎಲ್ಲರೂ ಅದೇ ರೀತಿ ಸ್ವಾಗತ ಮಾಡಿದ್ವಿ. ಕೆಂಬಾವಿ ಜನಾಂಗ ಆಗಿದೆ ಸರ್. ಇದರಿಂದ ಯಾವುದೇ ತೊಂದರೆ ಇಲ್ಲ. ನಾಳೆ ಕೂಡ ಅವ್ರು ಮಾಡಿದ್ರು ಅವ್ರಿಗೂ ಕೂಡ ಇದೇ ರೀತಿ ನಾವು ಸ್ವಾಗತ ಮಾಡ್ತೀವಿ ಸರ್. ಅಲ್ಲ ಸರ್, ಇವತ್ತು ಇದೇ ಒಂದು ಸ್ಥಳದಿಂದ ನಾವು ಕೂಡ ಭೀಮ ಪರೇಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಈ ಒಂದು ಪಥಸಂಚಲನಕ್ಕೆ ಕೌಂಟರ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಅದೇ ಸ್ಥಳದಲ್ಲಿ ಇಷ್ಟೊಂದು ಯಶಸ್ವಿಯಾಗಿ ಸಾಗ್ತಾ ಇದೆ ಸರ್. ಏನು ಸರ್, ಅದಕ್ಕೆಲ್ಲ ಜನರೇ ಕಾರಣ ಸರ್. ಇವಾಗ ಅವ್ರು ಮಾಡ್ತೀವಿ ಅಂದ್ರೆ ನಮ್ದು ಅಬ್ಜೆಕ್ಟ್ ಅಂತ ಇಲ್ಲ ಸರ್. ಇದಕ್ಕೆ ಕಾನೂನಿದೆ, ಸರ್ಕಾರ ಇದೆ, ತನ್ನದೇ ಆದಂಥ ಒಂದು ಕಾನೂನಿದೆ. ಎಲ್ಲರೂ ಕೂಡ ಈ ಸಂವಿಧಾನ ಬರೆದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ಪಾಲಿಸಬೇಕಾದಂಥ ಕರ್ತವ್ಯ ಎಲ್ಲರದ್ದಾಗಿದೆ. ಅವರು ಪಾಲಿಸಬೇಕು, ನಾವು ಪಾಲಿಸ್ತೀವಿ. ಮುಂದೊಂದು ದಿನ ಈ ಸಮಸ್ತ ಭಾರತ ಹಿಂದೂ ರಾಷ್ಟ್ರ ಆಗಲು ಎಲ್ಲರೂ ಸಹಕರಿಸಬೇಕಾಗಿ ದಲಿತ ಬಾಂಧವರಲ್ಲಿ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಅಲ್ಲ ಸರ್, ನಾಳೆ DSS ಪರೇಡ್ ಮಾಡಿದ್ರೆ ಅವ್ರಿಗೂ ಇದೇ ರೀತಿ ಸ್ವಾಗತ ಕೊಡ್ತೀವಿ. ಇದು ಕೂಡ ನಾವು ಸ್ವಾಗತ ಮಾಡ್ತೀವಿ. ನಾವು ಒಬ್ಬರಲ್ಲ ಸರ್, ಇಡೀ ಕೆಂಬಾವಿ ಜನಾಂಗ ಕೂಡ ಅವರಿಗೂ ಕೂಡ ನಾವು ಯಾವುದೇ ಹಿಂದೂ ಪರ ಸಂಘಟನೆಯಲ್ಲಿ ಕೂಡ ನಾವು ಸ್ವಾಗತ ಮಾಡ್ತೀವಿ ಸರ್. ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ. ಒಂದಿಷ್ಟು ಜನರು ಇದ್ದಾರೆ. ಅವ್ರನ್ನೂ ಕೂಡ ನಾನೀಗ ಅಲ್ಲಿ ಅವ್ರನ್ನೂ ಕೂಡ ಒಂದಿಷ್ಟು ಜನರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ನಾನೀಗ ಕೆಲಸವನ್ನು ಕೂಡ ಇಲ್ಲಿರ್ತಕ್ಕಂಥ ಪಥಸಂಚಲನದವ್ರನ್ನೂ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕೆಂಬಾವಿಯಲ್ಲಿ DSS ವರ್ಸಸ್ RSS ಅನ್ನುವಂಥ ತೀರ್ಮಾನವಾಗಿತ್ತು. ಇವತ್ತು ಇದೇ ಒಂದು ಸ್ಥಳದಿಂದ DSS ನವರು ಕೂಡ ಆರಂಭ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಸ್ಥಳದಲ್ಲಿ ಇವತ್ತು ಪಥಸಂಚಲನ ಸಾಗ್ತಾ ಇದೆ. ಏನು ಹೇಳ್ತೀರಿ ಸರ್? ಸರ್, ಹೇಳೋದಕ್ಕೇನದೆ, ಇದು ಒಂದು ಹಿಂದೂ ರಾಷ್ಟ್ರ. ನಾವು ಯಾವುದೇ ಜಾತಿ ಭೇದ ಇಲ್ಲದೇ ನಾವು RSS ನಡೀತಕ್ಕಂಥ ಒಂದು ಸಂಘ ಭಾರತ ಮಾತಾಕಿ ಜೈನ ಒಂದೇ ಒಂದು ಉದಾಹರಣೆ. ಅದರಲ್ಲಿ ಭೀಮ ಬಂದ್ರನ್ನಷ್ಟೇ, ರಾಮ ಬಂದ್ರನ್ನಷ್ಟೇ, ಯಾರೇ ಬಂದರೂ ಎಲ್ಲರೂ ನಮ್ಮವರೇ. ನಾವು ಯಾವುದೇ ಭಾವನೆಗಳಿಲ್ಲ. ಯಾರೇ ಭಾವನೆ ಬಂದರೂ ಕೂಡ ಎಲ್ಲರೂ ಅದೇ ರೀತಿ ಸ್ವಾಗತ ಮಾಡಿದ್ವಿ. ಕೆಂಬಾವಿ ಜನಾಂಗ ಆಗಿದೆ ಸರ್. ಇದರಿಂದ ಯಾವುದೇ ತೊಂದರೆ ಇಲ್ಲ. ನಾಳೆ ಕೂಡ ಅವ್ರು ಮಾಡಿದ್ರು ಅವ್ರಿಗೂ ಕೂಡ ಇದೇ ರೀತಿ ನಾವು ಸ್ವಾಗತ ಮಾಡ್ತೀವಿ ಸರ್. ಅಲ್ಲ ಸರ್, ಇವತ್ತು ಇದೇ ಒಂದು ಸ್ಥಳದಿಂದ ನಾವು ಕೂಡ ಭೀಮ ಪರೇಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಈ ಒಂದು ಪಥಸಂಚಲನಕ್ಕೆ ಕೌಂಟರ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಅದೇ ಸ್ಥಳದಲ್ಲಿ ಇಷ್ಟೊಂದು ಯಶಸ್ವಿಯಾಗಿ ಸಾಗ್ತಾ ಇದೆ ಸರ್. ಏನು ಸರ್, ಅದಕ್ಕೆಲ್ಲ ಜನರೇ ಕಾರಣ ಸರ್. ಇವಾಗ ಅವ್ರು ಮಾಡ್ತೀವಿ ಅಂದ್ರೆ ನಮ್ದು ಅಬ್ಜೆಕ್ಟ್ ಅಂತ ಇಲ್ಲ ಸರ್. ಇದಕ್ಕೆ ಕಾನೂನಿದೆ, ಸರ್ಕಾರ ಇದೆ, ತನ್ನದೇ ಆದಂಥ ಒಂದು ಕಾನೂನಿದೆ. ಎಲ್ಲರೂ ಕೂಡ ಈ ಸಂವಿಧಾನ ಬರೆದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ಪಾಲಿಸಬೇಕಾದಂಥ ಕರ್ತವ್ಯ ಎಲ್ಲರದ್ದಾಗಿದೆ. ಅವರು ಪಾಲಿಸಬೇಕು, ನಾವು ಪಾಲಿಸ್ತೀವಿ. ಮುಂದೊಂದು ದಿನ ಈ ಸಮಸ್ತ ಭಾರತ ಹಿಂದೂ ರಾಷ್ಟ್ರ ಆಗಲು ಎಲ್ಲರೂ ಸಹಕರಿಸಬೇಕಾಗಿ ದಲಿತ ಬಾಂಧವರಲ್ಲಿ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಅಲ್ಲ ಸರ್, ನಾಳೆ DSS ಪರೇಡ್ ಮಾಡಿದ್ರೆ ಅವ್ರಿಗೂ ಇದೇ ರೀತಿ ಸ್ವಾಗತ ಕೊಡ್ತೀವಿ. ಇದು ಕೂಡ ನಾವು ಸ್ವಾಗತ ಮಾಡ್ತೀವಿ. ನಾವು ಒಬ್ಬರಲ್ಲ ಸರ್, ಇಡೀ ಕೆಂಬಾವಿ ಜನಾಂಗ ಕೂಡ ಅವರಿಗೂ ಕೂಡ ನಾವು ಯಾವುದೇ ಹಿಂದೂ ಪರ ಸಂಘಟನೆಯಲ್ಲಿ ಕೂಡ ನಾವು ಸ್ವಾಗತ ಮಾಡ್ತೀವಿ ಸರ್. ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ.